ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇದೆ. 7ನೇ ವೇತನ ಆಯೋಗದ ಇಂಪ್ಲಿಮೆಂಟೇಷನ್ಗಾಗಿ ಸರ್ಕಾರ ಮತ್ತು ಸರ್ಕಾರಿ ನೌಕರರ ಮಧ್ಯೆ ಹಗ್ಗ ಜಗ್ಗಾಟ ಫೈನಲ್ ಆಗಿ ಕಂಪ್ಲೀಟ್ ಆಗಿದ್ದು, 7ನೇ ವೇತನ ಆಯೋಗದ ಅಧ್ಯಕ್ಷರಾಗಿರುವಂಥ ಸುಧಾಕರ್ ರಾವ್ ಅವರು ಮತ್ತು 5ನೇ ವೇತನ ಆಯೋಗದ ಅಧ್ಯಕ್ಷರನ್ನು ಇವತ್ತಿನ ದಿನ ಭೇಟಿ ಮಾಡಿ ಮಧ್ಯಾಹ್ನ 3 ಗಂಟೆಗೆ CM ಸಿದ್ದರಾಮಯ್ಯನವರ ಒಂದು ಕೊಠಡಿಯಲ್ಲಿ ಭೇಟಿಯನ್ನು ಮಾಡಿ 7ನೇ ವೇತನ ಆಯೋಗದ ರೂಪುರೇಷೆಗಳ ಬಗ್ಗೆ ಅಂತಿಮ ವರದಿಯನ್ನು ಕೇಳಿದ್ದಾರೆ. ಹಾಗಾದರೆ ಯಾವ ರೀತಿಯಾಗಿ 7ನೇ ವೇತನ ಆಯೋಗದ ಇಂಪ್ಲಿಮೆಂಟೇಷನ್ ಆಗಲಿದೆ, ಇವಾಗ 4-5 ದಿನಗಳಲ್ಲಿ ಏನು ಬಜೆಟ್ ಬಂದಿದೆ, ಈ ಒಂದು ಬಜೆಟಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ಅಧಿಕೃತವಾಗಿರುವಂತಹ ಫಂಡ್ಸ್ ತೆಗೆದಿಡುವಂಥ ಒಂದು ಕೆಲಸವನ್ನು CM ಸಿದ್ದರಾಮಯ್ಯನವರು ಮಾಡಲಿದ್ದಾರೆಯೇ? ಏನಕ್ಕಂದರೆ ಸುಮಾರು 15ರಿಂದ 20 ಸಾವಿರ ಕೋಟಿ ರೂಪಾಯಿ ಅಂದಾಜು ಖರ್ಚು ಆಗಬಹುದು ಅಂತ CS ಷಡಕ್ಷರಿ ಅವರು ತಮ್ಮ ಒಂದು ಅಧಿಕೃತವಾಗಿರುವಂತಹ ಪುಟಗಳಲ್ಲಿ ಹೇಳಿದ್ದಾರೆ. ಆ್ಯಂಡ್ ಮೋರೋವರ್ 6ನೇ ವೇತನ ಆಯೋಗಕ್ಕೆ ಸುಮಾರು 30% ಫಿಟ್ಮೆಂಟನ್ನು ನೀಡಲಾಗಿತ್ತು. ಅದೇ ಒಂದು ಸಮಯದಲ್ಲಿ 10,500 ಕೋಟಿ ರೂಪಾಯಿ ಹೆಚ್ಚುವರಿ ಹಣ ಬೇಕಾಗಿತ್ತು, ಹೆಚ್ಚುವರಿ ಹಣ ಖರ್ಚು ಆಗಿತ್ತು. ಸೊ ಅಂಥ ಒಂದು ಸಮಯಾವಕಾಶದಲ್ಲಿ ಇವಾಗ ರಾಜ್ಯ ಸರ್ಕಾರಿ ನೌಕರರು 7ನೇ ವೇತನ ಆಯೋಗದೊಂದಿಗೆ ಮತ್ತು 5ನೇ ವೇತನ ಆಯೋಗದ ಅಧ್ಯಕ್ಷರೊಂದಿಗೆ CM ಸಿದ್ದರಾಮಯ್ಯನವರು ಯಾಕೆ ಸಭೆಯನ್ನು ಕರೆದಿದ್ದಾರೆ, ಎಂಥ ಒಂದು ಬೆಳವಣಿಗೆಗಳು ನಡೀತಾ ಇದೆ, ಎಲ್ಲವುದರ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಪಡೆಯೋಣ. ಸ್ನೇಹಿತರೆ, 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ನಮ್ಮ ಒಂದು ರಾಜ್ಯದಲ್ಲಿ ಕಳೆದ 1 ತಿಂಗಳಿನಲ್ಲಿ ಅತಿ ಹೆಚ್ಚಿನ ಬೆಳವಣಿಗೆಗಳು ನಡೀತಾ ಇದ್ದು, 7ನೇ ವೇತನ ಆಯೋಗ ಇನ್ನೇನು ಕೊನೆಯ ಘಟ್ಟ ತಲುಪಿದೆ ಅಂತಲೇ ಹೇಳ್ಬೋದು. ಒಂದು 15 ದಿನಗಳ ಹಿಂದೆ 7ನೇ ವೇತನ ಆಯೋಗದ ಅಧ್ಯಕ್ಷರೊಂದಿಗೆ CM ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಭೇಟಿಯನ್ನು ಮಾಡಿದರು. ಅದರ ಜೊತೆಗೇ ಗೃಹ ಕಚೇರಿ ಕೃಷ್ಣಾದಲ್ಲಿ 7th ಪೇ ಕಮಿಷನ್ಗೆ ಸಂಬಂಧಿಸಿದಂತೆ CS ಷಡಕ್ಷರಿ ಅವರು CM ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿದರು. 7ನೇ ವೇತನ ಆಯೋಗ ಎಲ್ಲಿವರೆಗೂ ತಲುಪಿದೆ, ಯಾವಾಗ ನೀವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಾ, 7ನೇ ವೇತನ ಆಯೋಗ ಏನಾದರೂ ಇನ್ನು ಮತ್ತೆ ಡಿಲೇ ಮಾಡಿದ್ರೆ ನಾವು CM ಬೊಮ್ಮಾಯಿ ಅವರ ಟೈಮಲ್ಲಿ ಯಾವ ರೀತಿಯಾಗಿ ಮುಷ್ಕರದ ಹಾದಿಯನ್ನು ಹಿಡಿದಿದ್ವಿ, ಅದೇ ರೀತಿಯಾಗಿ ಮತ್ತೊಮ್ಮೆ ಮುಷ್ಕರವನ್ನು ಮಾಡಬೇಕಾಗುತ್ತದೆ. ಯಾವುದೇ ಕಾರಣಕ್ಕೂ ಈ ಒಂದು ಟೈಮ್ಗೆ ನಾವು 7ನೇ ವೇತನ ಆಯೋಗದಲ್ಲಿ ಡಿಲೇಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಆಲ್ರೆಡಿ ಕೇಂದ್ರ ಸರ್ಕಾರ 2016ರಲ್ಲಿಯೇ ನೀಡಿದೆ. ನಮ್ಮ ಒಂದು ಅಕ್ಕಪಕ್ಕದ ರಾಜ್ಯಗಳು 2-3 ವರ್ಷಗಳ ಹಿಂದೆಯೇ 7ನೇ ವೇತನ ಆಯೋಗ ನೀಡಿರುವಂಥದ್ದು. ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರು ಮತ್ತು ಅಕ್ಕಪಕ್ಕದ ರಾಜ್ಯ ಸರ್ಕಾರಿ ನೌಕರನ್ನು ಕಂಪೇರ್ ಮಾಡಿದರೆ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಅತಿ ಹೆಚ್ಚಿನ ಆರ್ಥಿಕ ನಷ್ಟ ಉಂಟಾಗ್ತಾ ಇರುವಂಥದ್ದು. ರಾಜ್ಯ ಸರ್ಕಾರಿ ನೌಕರು ಯಾವುದೇ ಕಾರಣಕ್ಕೆ ಆ್ಯಸ್ ಅ ಪ್ರೆಸಿಡೆಂಟ್ ನಾನು ಇದನ್ನು ಸಹಿಸೋದಿಲ್ಲ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ನ್ಯಾಯ ಒದಗಿಸುವ ಒಂದು ನಿಟ್ಟಿನಲ್ಲಿ 7ನೇ ವೇತನ ಆಯೋಗದ ರೂಪುರೇಷೆಗಾಗಿ, ಅದರ ಒಂದು ಇಂಪ್ಲಿಮೆಂಟೇಷನ್ಗಾಗಿ ಎಲ್ಲ ಒಂದು ಸ್ಟೆಪ್ಸ್ಗಳನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ನಾನು ಸಿದ್ಧನಿದ್ದೇನೆ ಅನ್ನೋ ಒಂದು ಮಾತುಗಳನ್ನು, ಒಂದು ಖಡಕ್ ವಾರ್ನಿಂಗನ್ನು ಹೇಳ್ತಾರೆ. ಸೊ ಹಾಗಾಗಿ 7ನೇ ವೇತನ ಆಯೋಗವನ್ನು ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡಿಸಿದರೆ ಅಪ್ಕಮಿಂಗ್ ಚುನಾವಣೆಗಳೇನು ಬರ್ತಾ ಇದೆ, ಲೋಕಸಭೆ ಚುನಾವಣೆಗಳು, ಅದರಲ್ಲಿ ನಿಮಗೆ ಹೆಚ್ಚಿನ ಒಂದು ಲಾಭ ಆಗಲಿದೆ, ಸರ್ಕಾರಿ ನೌಕರ ಸಪೋರ್ಟ್ ಸಿಗಲಿದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ಸೊ ಎಲ್ಲ ಒಂದು ವಿಷಯಗಳನ್ನು ಮನಗಂಡಿರುವಂಥ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಗಳನ್ನು ಗಮನಕ್ಕೆ ತೆಗೆದುಕೊಂಡಿರುವಂಥ CM ಸಿದ್ದರಾಮಯ್ಯನವರು ಫೆಬ್ರವರಿ 27ನೇ ತಾರೀಕಿನದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ಅಧಿಕೃತವಾಗಿ 7ನೇ ವೇತನ ಆಯೋಗದ ಇಂಪ್ಲಿಮೆಂಟೇಷನ್ನ ಮಾಡ್ತೇನೆ, 4-5 ಲಕ್ಷ ಸರ್ಕಾರಿ ನೌಕರರು ಬೆಂಗಳೂರಿನ ಅರಮನೆ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಸೇರಿ 7ನೇ ವೇತನ ಆಯೋಗಕ್ಕೆ ಬೇಕಾಗಿರುವಂಥ ಎಲ್ಲ ರೂಪುರೇಷೆಗಳನ್ನು ಸಲ್ಲಿಸಿದ್ದು, 7ನೇ ವೇತನ ಆಯೋಗದ ಅಧಿಕೃತವಾಗಿರುವಂಥ ಘೋಷಣೆಯನ್ನು ನಾನು ಮಾಡ್ತೇನೆ, ಯಾವುದೇ ರೀತಿಯಾದಂಥ ಸ್ಟ್ರೈಕ್ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಸೊ ಆ ಒಂದು ನಿಟ್ಟಿನಲ್ಲಿ ಇವಾಗ ನೋಡೋದಾದರೆ ಇವತ್ತಿನ ದಿನ 7ನೇ ವೇತನ ಆಯೋಗದ ಮತ್ತು 5ನೇ ವೇತನ ಆಯೋಗದ ಅಧ್ಯಕ್ಷರೊಂದಿಗೆ ಮೀಟಿಂಗನ್ನು ಕರೆದಿರುವಂಥದ್ದು ಇದನ್ನು ಪುಷ್ಟಿ ಮಾಡ್ತಾ ಇದೆ. ಹಾಗಾಗಿ ಇನ್ನೇನು 7ನೇ ವೇತನ ಆಯೋಗದ ವರದಿಯನ್ನು ಇವರು ಪಡಿತಾ ಇದ್ದು, ಇದನ್ನು ಖಂಡಿತವಾಗೂ ಕೂಡ ಆ ಒಂದು ಬಜೆಟಲ್ಲಿ ಇಂಪ್ಲಿಮೆಂಟ್ ಮಾಡುವಂಥ ಒಂದು ಕೆಲಸವನ್ನು CM ಸಿದ್ದರಾಮಯ್ಯನವರು ಮಾಡ್ತಾರೆ. ಈ ಒಂದು ವಿಡಿಯೋನ ದಯವಿಟ್ಟು ಎಲ್ಲರೂ ಕೂಡ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಈಗ ನಿಲ್ಲಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.